ಎಸ್ ಓಕೆ. ಇದು ನಾನು ಹೇಳಿದೆ ಇಲ್ಲಿ ತನ ವಿಡಿಯೋ ಮಾಡಿದ್ನಲ್ಲ. ಈ ಮತ್ತೆ ಏನಪ್ಪಾ ಅಂದ್ರೆ ಇದು ಸಕ್ಸಸ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರು ಆಗಿರುತ್ತೆ. ಇಲ್ಲಿ ನಮ್ಮಲ್ಲಿ ತರಬೇತಿಗಳು ಯಾವ ಇರ್ತಾವ ಅಂದ್ರೆ 2ರಿಂದ 12ನೇ ತರಗತಿಯ ಮಕ್ಕಳಿಗೆ ಹಿಂದುಳಿದಲ್ಲಿ ಅಂದ್ರೆ ಓದಲು ಬರೆಯಲು ಬಾರದ ಮಕ್ಕಳಿಗೆ ವರ್ಷ ಪೂರ್ತಿ ತರಬೇತಿ ನೀಡಿ ಅವರಿಗೆ ಓದಾಕ ಬರೆಯಕ ಬರಂಗ ಮಾಡೋದೇ ನಮ್ಮ ಶಿಕ್ಷಣದ ಧ್ಯೇಯ ದೇಶ ಮುಖ್ಯ ಉದ್ದೇಶ. ನಮ್ಮ ಜ್ಞಾನವೇ ಬೆಳಕರ ಮುಖ್ಯ ಉದ್ದೇಶ. ABCD ಕಲಿಸೋದೇ ನಮ್ಮ ಉದ್ದೇಶ. ಅದ್ರ ಜೊತೆಗೆ ನಮ್ಮ ರಿಸಲ್ಟ್ ಕೊಡೋದು ಕೂಡ ಬಹಳ ಮಹತ್ವದ ಉದ್ದೇಶವಾಗಿರುತ್ತೆ. ನಮ್ಮಲ್ಲಿ ಈ ವರ್ಷ CA, NEET, IIT, CBSE, ICSE ಸಿಲೆಬಸ್ ಗಳ ಆಧಾರದ ಮೇಲೆ ಬೇಸಿಕ್ ಫೌಂಡೇಶನ್ ಅನ್ನ ನೀಡುತ್ತೀವಿ. ಎಲ್ಲಿಂದ 2ರಿಂದ 3ರಿಂದ 10ನೇ ತರಗತಿಯವರೆಗೆ 3ರಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಇವೆಲ್ಲವನ್ನು ನೀಡಲಾಗುತ್ತೆ. ನಮ್ಮ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದೇವೆ, ನಮ್ಮ ಫೋಟೋ ಕೂಡ ಕೊಟ್ಟಿದ್ದೇವೆ. ನೆಕ್ಸ್ಟ್ ಕ್ವಶನ್ ಆಯ್ತಾ? ಇರ್ಲಿ, ಅದ್ರ ಜೊತೆಗೆ ಒಂದು ಅಡ್ವರ್ಟೈಸ್ಮೆಂಟ್ ಇದ್ದಿರ್ಬೇಕಲ್ವಾ? ಎಸ್ ಓಕೆ. ಬನ್ನಿ ನೋಡೋಣ. ಎಸ್ ಇಲ್ಲಿ ಬಂದ್ ನೋಡ್ರಿ, ಕನ್ನಡಕ್ಕೆ ಸಂಬಂಧಪಟ್ಟಂಗೆ 10-15 ಪ್ರಶ್ನೆಗಳಿರ್ತವೆ. ಯಾವುದೇ ರೀತಿಯ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಎಸ್ ಓಕೆ. ಬೇರೆ ಫೋನ್ಗಳು ಬಂದ್ರೆ ಕೂಡ ಕಟ್ ಮಾಡಿ, ಫೋನ್ಗಳನ್ನ ಎತ್ಬೇಡ್ರಿ, ಏನು ಮಾಡಬೇಡ್ರಿ. ಫಸ್ಟ್ ನೀಟಾಗಿ ನೋಡ್ಕೊರಿ, ನಾಳೆ ಎಕ್ಸಾಮಿಗೆ ಬಹಳ ಉಪಯುಕ್ತ. ಓಕೆ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳದವ? 29 ಅದಾವ, 9 ಅದಾವ, 49 ಅದಾವ, 10 ಅದಾವ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳದಾವ ಅಂದ್ರ ಎಷ್ಟದವಪ್ಪ? 49 ಅದಾವ. ಹೌದಾ? ಎಸ್ ಗುಡ್, ವೆರಿ ಗುಡ್. ಎಸ್ ನೆಕ್ಸ್ಟ್ ಕ್ವಶನ್. ಎಸ್ ಈ ಬರಿ ಏನಪ್ಪ? ಅಮ್ಮ. ಅಮ್ಮ ಅಮ್ಮ ಪದದ ಸಮಾನಾರ್ಥಕ ಪದ. ಅಮ್ಮ ಪದದ ಸಮಾನಾರ್ಥಕ ಪದ ಅಕ್ಕನ, ತಮ್ಮನ, ಅತ್ತೆನ, ತಾಯಿನ. ಅಮ್ಮ ಪದದ ಸಮಾನಾರ್ಥಕ ಪದ ತಾಯಿ. ತಾಯಿ ದೇವರಂತೀರ ತಾಯಿ. ಎಸ್ ಓಕೆ. ಓಕೆ, ನೀವ್ ಹೇಳೋದು ಸರಿ ಇದೆ. ನೆಕ್ಸ್ಟ್ ಪದ್ಯ. ಆಕಾಶ. ಆಕಾಶ ಪದದ ವಿರುದ್ಧಾರ್ಥಕ ಪದ. ಆಕಾಶ ಪದದ ವಿರುದ್ಧಾರ್ಥಕ ಪದ ನೀರಿನ, ಭೂಮಿನ, ಗಗನನ, ಮುಗಿಲನ. ನೋಡ್ರಿ, ಈ ಮೂರು ಕೂಡ ಬೇರೆ ಆಗ್ತಾವ. ನೀರು ತಳಗಿರ್ತೈತಿ, ಓಕೆ. ಗಗನ ಮೇಲೆ, ಅದು ಕೂಡ ಆಕಾಶನೇ. ಮುಗಿಲು, ಅದು ಕೂಡ ಆಕಾಶನೇ. ನಿಮ್ಮ ಉತ್ತರ ಹಂಗ ಸರಿ ಹೋದಪ್ಪ. ಭೂಮಿ ಅಪೋಸಿಟ್ ವರ್ಡ್ ಇದೆ. ಹೌದಾ? ವಿರುದ್ಧಾರ್ಥಕ ಪದ ಅಪೋಸಿಟ್ ವರ್ಡ್ ಏನತ್ತಪ್ಪ? ಭೂಮಿ. ಏನತ್ತಪ್ಪ? ಭೂಮಿ. ಎಸ್ ಪೃಥ್ವಿ. ಓಕೆ. ಎಸ್ ನೆಕ್ಸ್ಟ್ ಬರ್ರಿ. ನೆಕ್ಸ್ಟ್ ಪ್ರಶ್ನೆ 24ನೇ ಪ್ರಶ್ನೆ ಏನಾಗಿರುತ್ತೆ? ಸ್ವರಗಳಲ್ಲಿ ಎಷ್ಟು ವಿಧಗಳಿವೆ? ನೋಡಿ, ಸ್ವರಗಳಲ್ಲಿ ನಿಮ್ಗೆ ಸ್ವರಗಳು ಅಂತ ಬಂದಾಗ 49 ಏನು ವರ್ಣಮಾಲೆಗಳದವಲ್ಲ, ಆ ವರ್ಣಮಾಲೆಗಳ ಟೋಟಲಿ ಚಾರ್ಟ್ಗಳ ಬಗ್ಗೆ ಗೊತ್ತಿದ್ರೆ ಮಿನಿಮಮ್ 1ರಿಂದ 5 ಪ್ರಶ್ನೆಗಳಿಗೆ ಉತ್ತರಗಳು ನಿಮ್ಮ ಮೊರಾರ್ಜಿ ಆದರ್ಶ ಎಕ್ಸಾಮ್ ಅಲ್ಲಿ ನಿಮಗೆ ದೊರಕುತ್ತವೆ. ಅಲ್ಲಿ ಚಾರ್ಟ್ ನಿಮ್ಗೆ ಗೊತ್ತಿರಬೇಕು. ಎಸ್ ನೆಕ್ಸ್ಟ್ ಬರ್ರಿ. 24ನೇದಲ್ಲಿ ಸ್ವರಗಳಲ್ಲಿ ಎಷ್ಟು ವಿಧಗಳಿವೆ ಅಂತ ಕೇಳಿದ್ದಾರೆ. 2, 4, 8, 10 ಅಂತ ಕೇಳಿದ್ದಾರೆ. ಎಷ್ಟದವ ಅಂತ ನೋಡೋಣ ಬರ್ರಿ. ಎಷ್ಟದವಪ್ಪ? ಸ್ವರಗಳಲ್ಲಿ ಎಷ್ಟು ವಿಧ? 2 ವಿಧ. ಓಕೆ. ಎಸ್ ಓಕೆ. ನೆಕ್ಸ್ಟ್ 25ನೇ ಪ್ರಶ್ನೆ. 25ನೇ ಪ್ರಶ್ನೆ. ರೈತ. ಏನು? ರೈತ ಪದದ ಸ್ತ್ರೀಲಿಂಗ. ಸ್ತ್ರೀಲಿಂಗ ಇಟ್ ಮೀನ್ಸ್ ಹೆಣ್ಮಗಳು. ರೈತ ಅಂದ್ರೆ ಗಂಡ ಮಗ. ಹೌದಾ? ರೈತ ಪದದ ಸ್ತ್ರೀಲಿಂಗ ರೂಪ ರೈತ ಗಿತ್ತಿನ, ಅಥವಾ ರೈತಮ್ಮನ, ಅಥವಾ ರೈತರನ್ನ, ಅಥವಾ ರೈತ ಮಹಿಳೆನ. ಎಸ್ ಅದಕ್ಕೆ ಸರಿಯಾದ ಜೋಡಣೆಯ ಪದ ರೈತಮ್ಮ. ರೈತಮ್ಮ ಏನು? ಎಸ್ ರೈತ ಪದದ ಸ್ತ್ರೀಲಿಂಗ ರೂಪ ರೈತಮ್ಮ. ಬನ್ನಿ ಮತ್ತೆ ವಿಷಯಕ್ಕೆ ಹೋಗೋಣ. ಎಸ್ ಇದು ಸಕ್ಸಸ್ ನವೋದಯ ತರಬೇತಿ ಕೇಂದ್ರ. ನಮ್ಮ ಮೊಬೈಲ್ ನಂಬರ್ ಬಂದು 96 11 20 70 52. ಮತ್ತೊಂದು ನಂಬರ್ ಬಂದು 96 11 26 70 52. ಎಸ್ ಮತ್ತೆ 26ನೇ ಪ್ರಶ್ನೆ ನೋಡ್ರಿ. ಇವುಗಳಲ್ಲಿ ಅಲ್ಪ ಪ್ರಾಣಾಕ್ಷರ ಯಾವುದು? ನೋಡ್ರಿ, ಪ್ರಶ್ನೆ ಬಹಳ ಇಷ್ಟ ಐತಾ ಇದೆ. ಇವುಗಳಲ್ಲಿ ಅಲ್ಪ ಪ್ರಾಣಾಕ್ಷರ ಯಾವುದು ಅಂತ ಕೇಳಿದಾನೆ. ಘನ, ಛನ, ಘನ ಮತ್ತೆ ಖನ.
ಅಲ್ಪ ಪ್ರಾಣಾಕ್ಷರ ಕೇಳಿ ನಾವು ಅಂದ್ರೆ ನಮ್ಮ ಉತ್ತರ ಏನಾಗಿರ್ಬೇಕು? ಅಲ್ಪ ಪ್ರಾಣಾಕ್ಷರ ಅಂದ್ರ ಕಡಿಮೆ ಉಸಿರಿನಲ್ಲಿ ಏನೋ ಕಡಿಮೆ ಉಸಿರಿಂದ ಉಚ್ಚರಿಸಲ್ಪಡುವ ಅಕ್ಷರವನ್ನ ಅಲ್ಪ ಪ್ರಾಣಾಕ್ಷರ ಅಂತೀವಿ ನಾವು. ಇಲ್ಲಿ ನೋಡ್ರಿ, ಇದು ದೊಡ್ಡದೈತಿ, ಇದು ದೊಡ್ಡದೈತಿ, ಇದು ದೊಡ್ಡದೈತಿ, ಹೌದಿಲ್ಲ? ಹಾಗಾಗಿ ಇವೆಲ್ಲವೂ ತಪ್ಪಾಗಿರ್ತವೆ. ಮೇಲೆದು ಗ ಮಾತ್ರ ಅಲ್ಪ ಪ್ರಾಣಾಕ್ಷರ. ಎಸ್, ಓಕೆನಾ? ಎಸ್, ನೀವು ಬಹಳ ಹುಷಾರಿದ್ರಿ ಮಕ್ಕಳೇ, ನನ್ನ ಪ್ರೀತಿಯ ಮುದ್ದು ಮಕ್ಕಳು, ಬಹಳ ಹುಷಾರಿದ್ರಿ. ಬಟ್ ನಾಳೆ ಎಕ್ಸಾಮ್ ಅಲ್ಲಿ ಕೂಡ ಸ್ವಲ್ಪ ಚೆನ್ನಾಗಿ ಮಾಡ್ಬಿಟ್ರು, ಬಹಳ ಖುಷಿ ಆಗುತ್ತೆ ನಮಗೆ. ಎಸ್, ನೆಕ್ಸ್ಟ್ ಮನೆ. ಮನೆ ಪದದ ಬಹುವಚನ ರೂಪ. ಬಹುವಚನ ಇದು ಏಕವಚನದಾಗ ಐತಿ, ಹೌದಿಲ್ಲ? ಮನೆ ಅನ್ನೋದು ಏನು ಯಾವ ವಚನದಾಗ ಐತಪ್ಪ? ಏಕವಚನದಲ್ಲಿ, ಹೌದಾ? ಇದು ಮನೆ ಅನ್ನೋದು ಯಾವ ಪದದಲ್ಲಿ ಐತಪ್ಪ? ಏಕವಚನದಾಗ ಐತಿ. ನಮಗೇನ್ ಬೇಕಪ್ಪ? ಬಹುವಚನಕ್ಕೆ ಬೇಕು. ಬಹುವಚನಕ್ಕೆ ಬೇಕಾದಾಗ ಮನೆಗಳಾಗ್ತಾವ, ಮನೆಯವರತ್ತಾರ, ಅಥವಾ ಮನೆಯೂ ಆಗುತ್ತಾ, ಮನೆತನ ಆಗುತ್ತಾನ. ಏನಾಗುತ್ತೆ? ಮನೆ ಇದ್ದರು ಮನೆಗಳು, ಮನೆ ಇದ್ದರೆ ಏನಾಗ್ತದೆ ಮುಂದೆ? ಮನೆಗಳು. ಈಸಿ ಅಲ್ವಾ? ಎಸ್, ಓಕೆ. ನೆಕ್ಸ್ಟ್ 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 ಪ್ರಶ್ನೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಕನ್ನಡದ ಆದಿಕವಿ. ಕನ್ನಡದ ಆದಿಕವಿ ಅಂತಂದು ಯಾರನ್ನ ಕರಿತೀವಿ? ಕನ್ನಡದ ಆದಿಕವಿ ಅಂತಂದು ಯಾರನ್ನ ಕರಿತೀವಿ? ಪನ್ನನ್ ಕರಿತೀವ, ಅರಣ್ಯನ್ ಕರಿತೀವ, ಹರಿಹರನ್ ಕರಿತೀವ, ಪಂಪನ್ ಕರಿತೀವ? ಕನ್ನಡದ ಆದಿಕವಿ ಅಂತ ಯಾರನ್ನ ಕರಿತೀವಿ? ಪಂಪ, ಹೌದಿಲ್ಲ? ಎಸ್, ಓಕೆ, ಗುಡ್. ನೆಕ್ಸ್ಟ್ ಪ್ರಶ್ನೆ. ಸಿರಿಗನ್ನಡಂ ಗಲ್ಲಿಗೆ, ಸಿರಿಗನ್ನಡಂ ಬಾಳ್ಗೆ. ಇಲ್ಲಿ ಪ್ರಶ್ನೆ ಕೊಟ್ಟಿದ್ರೆ ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಗೆಲ್ಲಿಗೆ ಎಂದು ಹೇಳಿದವರು ಯಾರು? ಸಿರಿಗನ್ನಡಂ ಗೆಲ್ಲಿಗೆ ಅಂತಂದು ಈ ವಾಕ್ಯವನ್ನ ಘೋಷಿಸಿದವರು ಯಾರು? ಘೋಷಣೆ ಮಾಡಿದವರು ಯಾರು? ಹೇಳಿದವರು ಯಾರು ಅಂತ. ಇದರಲ್ಲಿ ಆಲೂರು ವೆಂಕಟರಾಯರ, ಅಥವಾ ರಾಹ ದೇಶಪಾಂಡೆನ, ಧರಾಬೇಂದ್ರನ, ಕುವೆಂಪುನ? ಈ ಒಂದು ವಾಕ್ಯವನ್ನ ಹೇಳಿದವರು ರಾಹ ದೇಶಪಾಂಡೆ. ಎಸ್, ರಾಮಚಂದ್ರ ಹನುಮಂತ ರಾವ್ ದೇಶಪಾಂಡೆ ಅವರು ಈ ಸಿರಿಗನ್ನಡಂ ಗೆಲ್ಲಿಗೆ ಅಂತಂದು ಒಂದು ಘೋಷಣೆ ವಾಕ್ಯವನ್ನ ಹೇಳ್ತಾರ. ಎಸ್, ನೆಕ್ಸ್ಟ್. ಎಸ್, ಕನ್ನಡದ ಏನ್ ಹೇಳಪ್ಪ? ಕನ್ನಡದ ವರ್ಗೀಯ ವ್ಯಂಜನಗಳು ಎಷ್ಟು? ಕನ್ನಡದಲ್ಲಿರುವ ವರ್ಗೀಯ ವ್ಯಂಜನಗಳು, ವರ್ಗೀಯ ಅವರ್ಗೀಯ, ಹೌದಾ? ವರ್ಗೀಯ ವ್ಯಂಜನ